ಸರ್ಕಾರಿ ಹುದ್ದೆ ಬಹಳಷ್ಟು ಜನರ ಕನಸು, ಬಹಳಷ್ಟು ಜನರ ಗುರಿ, ಬಹಳಷ್ಟು ಜನರ ಜೀವನ. ಇನ್ ಕೇಸ್ ಈ ಒಂದು ಸರ್ಕಾರಿ ಹುದ್ದೆ ಸಿಗ್ಲಿಲ್ಲ ಅಂದ್ರ ನೆಕ್ಸ್ಟ್ ಏನಾ? ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಯಾವ ಡಿಗ್ರಿ ಮಾಡ್ಬೇಕು? ಎ ಮಾಡ್ಬೇಕು, ಬಿ ಮಾಡ್ಬೇಕು, ಬಿಕಾಮ್ ಮಾಡ್ಬೇಕು? ಯಾವ ಒಂದು ಡಿಗ್ರಿ ಮಾಡಿರ ಕಾಂಪಿಟೇಟಿವ್ ಎಕ್ಸಾಮ್ ನ ಕ್ಲಿಯರ್ ಮಾಡಬಹುದು? ಇವತ್ತಿನ ಈ ಒಂದು ವಿಡಿಯೋ ಯಾರ್ 8th ಸ್ಟ್ಯಾಂಡರ್ಡ್ ಒಳಗ ಅದಿರಿ, ಯಾರ್ PUC ಅದಿರಿ, ಅಥವಾ ಯಾರ್ ಈಗ ಡಿಗ್ರಿ ಜಾಯಿನ್ ಆಗಕ್ ನಿಂತಿರಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ ಸಲುವಾಗಿ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಐತಿ. ಈ ಒಂದು ಏಜನ 25 ಒಳಗಿನ ಒಂದು ವಿದ್ಯಾರ್ಥಿಗಳದಾರಲ್ಲ, ಅವ್ರ ಕಡೆ ಇಷ್ಟು ಪ್ರೊಡಕ್ಟಿವಿಟಿ ಇರ್ತೈತಿ, ಅವ್ರ ಕಡೆ ಕಾನ್ಸಂಟ್ರೇಷನ್ ಲೆವೆಲ್ ಎಷ್ಟು ಇರ್ತೈತಿಲ್ಲ, ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಅವ್ರಿಗೆ ಏನಾರ ಸರಿಯಾದಂತ ಒಂದು ಮಾರ್ಗದರ್ಶನ, ಇನ್ಫಾರ್ಮೇಶನ್, ಗೈಡೆನ್ಸ್ ಸಿಕ್ಕಿತಂತಂದ್ರ ಡೆಫಿನೆಟ್ಲಿ ಅವ್ರು ಏನಾರ ಒಂದು ಅಚೀವ್ ಮಾಡೇ ಮಾಡ್ತಾರು. ಸೊ ಈ ಒಂದು ವಿಡಿಯೋ ಇವಾಗ ಯಾರು ಡಿಗ್ರಿ ಪ್ಲಾನ್ ಮಾಡ್ಲಿಕ್ಕತ್ತೀರಿ, ಯಾರು SSLC ಅದಿರಿ, PUC ಅದಿರಿ, ಡಿಗ್ರಿ ಜಾಯಿನ್ ಯಾರು ಆಗಕ್ ನಿಂತಿರಲ್ಲ ಆ ಒಂದು ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಅದ. ಇವತ್ತು ನಾ ಏನ್ ಹೇಳಾಕ್ ನಿಂತೀನಿ, ಏನ್ ಒಂದಷ್ಟು ಟಿಪ್ಸ್ ಹೇಳ್ತೇನಿಲ್ಲ ಅದು ಸತ್ಯ ಐತಿ, ಫ್ಯಾಕ್ಟ್ ಐತಿ. ಇಲ್ಲಿ ಯಾರನ್ನೋ ನಾ ನಿಮ್ಮನ್ನೆಲ್ಲ ಮೋಟಿವೇಶನ್ ಮಾಡ್ಬೇಕು, ಅಥವಾ ಯಾರನ್ನೋ ಖುಷಿ ಮಾಡ್ಬೇಕು, ಅಥವಾ ಯಾರನ್ನೋ ಎನ್ಕರೇಜ್ ಮಾಡ್ಬೇಕು ಅನ್ನೋ ಸಲುವಾಗಿ ಈ ಒಂದು ವಿಡಿಯೋನ ಮಾಡಾಕತ್ತಿಲ್ಲ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಐತಿಲ್ಲ ಏನೈತಿ, ಫ್ಯಾಕ್ಟ್ ಐತಿ. ಸೊ ಇದನ್ನ ಅಕ್ಸೆಪ್ಟ್ ಮಾಡ್ರಿ ಅಂಡ್ ಫಾಲೋ ಮಾಡ್ರಿ, ಡೆಫಿನೆಟ್ಲಿ ನಿಮ್ಮ ಫ್ಯೂಚರ್ ಒಳಗ ಹೆಲ್ಪ್ ಆಗ್ತದ. ಸೊ ಈಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಹಳ ವಿದ್ಯಾರ್ಥಿಗಳು ಪ್ರಿಪೇರ್ ಆಗೋರ್ಗೆ ಒಂದು ಗೊಂದಲ, BA ಮಾಡ್ಬೇಕು, BE ಮಾಡ್ಬೇಕು, ಯಾವ ಡಿಗ್ರಿ ಮಾಡ್ಲಿ? ಬಹಳ ಈಗೇನ್ ಹೇಳಕತ್ತಾರ, BA ಮಾಡ್ರಿ, BA ಮಾಡ್ರೆ ನಿಮಗ್ ಹೆಲ್ಪ್ ಆಕೈತಿ, ಯಾಕಂದ್ರ ಅಲ್ಲಿ ಜಿಯೋಗ್ರಫಿ ಇರ್ತೈತಿ, ಎಕನಾಮಿ ಇರ್ತೈತಿ, ಹಿಸ್ಟ್ರಿ ಇರ್ತೈತಿ. ಸೊ BA ಮಾಡ್ರಿ ಅಂತ ಹೇಳಿ. ಹಂಗಾದ್ರ 60% ವಿದ್ಯಾರ್ಥಿಗಳು BE ವಿದ್ಯಾರ್ಥಿಗಳನ್ನ ಈಗ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಆಗಿರ್ಲಿ, UPSC ಎಕ್ಸಾಮ್ ನ ಕ್ರ್ಯಾಕ್ ಮಾಡತ್ತಾರ. ಹಂಗಾರ BE ಮಾಡಿದವ್ರ ಕ್ರ್ಯಾಕ್ ಮಾಡತ್ತಿಲ್ಲ ಅಂದಂಗೈನ ನಿಮ್ ಪ್ರಕಾರ? ಸೊ ಆನೆಸ್ಟ್ ಆಗಿ ನಿಮಗೆ ಇಲ್ಲಿ ಒಂದ್ ವಿಷಯನ ನಾ ಕ್ಲಿಯರ್ ಮಾಡಕ್ ಇಷ್ಟ ಪಡ್ತೇನಿ. ಏನಂದ್ರ UPSC ಆಗಿರ್ಲಿ, KS ಆಗಿರ್ಲಿ, PDO ಆಗಿರ್ಲಿ, ಇತರ ಯಾವುದೇ ಹುದ್ದೆಗಳ ಇರ್ಲಿ, ನಿಮ್ಮ ಒಂದು ಗುರಿ ಸರ್ಕಾರಿ ಜಾಬ್ ನ ತಗೊಳ್ಳೋದದ, ಓಕೆ. ಬಟ್ ಸೆಕೆಂಡ್ ಪಾಯಿಂಟ್ ಇನ್ನೊಂದು ಥಿಂಕ್ ಮಾಡ್ರಿ. ಇನ್ ಕೇಸ್ ನನ್ನ ಒಂದು ಸರ್ಕಾರಿ ಹುದ್ದೆ ಕನಸು ಆಗ್ಲಿಂದ್ರ, ನನಗ ಗೌರ್ಮೆಂಟ್ ಜಾಬ್ ಸಿಗ್ಲಿಲ್ಲ ಅಂದ್ರ ನೆಕ್ಸ್ಟ್ ಏನು, ನೆಕ್ಸ್ಟ್ ಏನು ಅನ್ನೋದಕ್ಕ ಆನ್ಸರ್ನ ನಿಮ್ಮ ಡಿಗ್ರಿ ಸೆಲೆಕ್ಷನ್ ಮಾಡ್ಕೋ ಸಬ್ಜೆಕ್ಟ್ ಮೇಲೆ, ವಿಷಯ ಮೇಲೆ ಇರ್ತದ, ಅದನ್ನ ಫೋಕಸ್ ಕೊಡ್ಬೇಕು. ಒಂದ್ ಪಾಯಿಂಟ್ ಹೇಳ್ತೀನಿ, ಇಲ್ಲೇ ನಾನ್ ನಿಮ್ಮನ್ನ ಡಿಮೋಟಿವೇಟ್ ಮಾಡತ್ತಿಲ್ಲ, ಇರೋವಂತ ಒಂದ್ ಸತ್ಯನ ಹೇಳತೀನಿ. ಇನ್ ಕೇಸ್ ಗೌರ್ಮೆಂಟ್ ಜಾಬ್ ಆಗ್ಲಿಲ್ಲ ಅಂತಂದ್ರ ಅವಾಗ ಏನ್ ಮಾಡವ್ರ, ಅದನ್ನ ನೋಡಿ ನಿಮ್ಮ ಡಿಗ್ರಿನ ನೀವ ಸೆಲೆಕ್ಟ್ ಮಾಡ್ಕೋಬೇಕು. ಪ್ಲಾನ್ ಬಿ ಬಹಳ ಇಂಪಾರ್ಟೆಂಟ್ ಅದ. ಕೇಸ್ BA ಮಾಡ್ಬೇಕಂತ ನಿಮ್ದು ಪ್ಲಾನ್ ಇತ್ತಂದ್ರ ನೆಕ್ಸ್ಟ್ ವಾಟ್? BA ಮಾಡಿದ್ಮೇಲೆ ನಾ ಏನ್ ಮಾಡ್ತೇನಿ, B.Ed ಮಾಡ್ತೇನಿ, MA ಮಾಡ್ತೇನಿ, ಟೀಚಿಂಗ್ ಫೀಲ್ಡ್ ಒಳಗೆ ಹೋಗ್ತೇನಿ, ಅದೊಂದು ಗುರಿ ಇರ್ಬೇಕು. BE ಮಾಡ್ರೆ ನಾ ನೆಕ್ಸ್ಟ್ ಇಂಜಿನಿಯರ್ ಆಗ್ತೇನಿ, ಅಥವಾ ನಾನು ಡಾಕ್ಟರ್ ಆಗ್ತೇನಿ. ಈ ತರ ನಿಮ್ದು ಏನ್ ಒಂದು LLB ಮಾಡಿ ನಾನು ಲಾಯರ್ ಆಗ್ತೇನಿ, ಈ ತರ ನಿಮ್ದು ಸೆಕೆಂಡ್ ಒಂದು ಪ್ಲಾನ್ ಗುರಿ ಇರ್ಲಿ. ಅದರ ಒಂದು ಪ್ರಕಾರ ನಿಮ್ಮ ಒಂದು ಡಿಗ್ರಿನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. UPSC ಇರ್ಲಿ, KS ಇರ್ಲಿ, PDO ಇರ್ಲಿ, ಇದ ಡಿಗ್ರಿ ಮಾಡಿದವ್ರು ಅಷ್ಟನ್ನ ಕ್ಲಿಯರ್ ಮಾಡ್ತಾರು ಅನ್ನೋ ಒಂದು ಮೈಂಡ್ ಸೆಟ್ ನ ರಿಮೂವ್ ಮಾಡ್ರಿ. ಮಾಡಿದವರು IAS, KS, PDO, FDA ಆಗ್ಯಾರು, BA ಮಾಡಿದವರು ಆಗ್ಯಾರು, BCom ಮಾಡಿದವ್ರು ಆಗ್ಯಾರ. ಸೊ ಅದನ್ನೆಲ್ಲ ನೀವು ಮೈಂಡ್ ಇಂದ ರಿಮೂವ್ ಮಾಡ್ರಿ. ಈಗ ಇನ್ ಕೇಸ್ ನೀವು BE ಮಾಡಿರಿ ಅಂತಂದ್ರ UPSC ಒಳಗ ನಿಮಗ CSAT ಪೇಪರ್ ಆಗಿರ್ಬೋದು, ಇಂಗ್ಲಿಷ್ ಇಂಪ್ರೂವ್ ಆಗ್ತದ, ಅಂಡ್ ಆನ್ಸರ್ ರೈಟಿಂಗ್ ಈಗ ನಿಮಗೆ ಹೆಲ್ಪ್ ಆಗ್ತೈತೆ. ಅಂಡ್ ಆಪ್ಷನಲ್ ಒಳಗೆ BE ಸಬ್ಜೆಕ್ಟ್ ತಗೊಂಡ್ರ ಅದು ನಿಮಗೆ ಹೆಲ್ಪ್ ಆಗ್ತದ. ಇನ್ನು BA ತಗೊಂಡ್ರಿ ಅಂತಂದ್ರೆ ನಿಮಗೆ ಜಿಯೋಗ್ರಫಿ, ಹಿಸ್ಟ್ರಿ ಈ ಎಲ್ಲಾ ಸಬ್ಜೆಕ್ಟ್ಗಳು ಹೆಲ್ಪ್ ಆಗ್ತಾವು. ಹಂಗಂತೇಳಿ ನೀವು CSAT ನ ಬಿಡಾಕ್ ಆಗ್ತದ? ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರ, ಕಾಂಪಿಟೇಟಿವ್ ಎಕ್ಸಾಮ್ ಈ ತರ ಐತ್ಲಾ, ಇಲ್ಲಿ ಬರೀ ಒಂದ ಸಬ್ಜೆಕ್ಟ್ ಇಂದ ನಡೆಯಂಗಿಲ್ಲ. ಪ್ರತಿ ಸಬ್ಜೆಕ್ಟ್ ನ ಎಲ್ಲಾ ಒಂದ್ ಸಬ್ಜೆಕ್ಟ್ ನ ನೀವು ಸ್ಟಡಿ ಮಾಡ್ಬೇಕಾಗ್ತದ. ಹಾಗಾಗಿ ಬರೀ ನಾ BA ಮಾಡ್ತೇನಿ, ಜಸ್ಟ್ ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು ನೀ BA ಮಾಡು, ಸೊ ನಿನಗ ಸರ್ಕಾರಿ ಜಾಬ್ ಸಿಗ್ತೈತಿ ಅಂತ ಹೇಳಿ ಬರೀ ಹೇಳಿದ ಮಾತಿಗೆ ನೀವ್ ಏನಾರ BA ಮಾಡಿರಿ, ನೆಕ್ಸ್ಟ್ ನಿಮಗ್ BA ಮಾಡಿದ್ಮೇಲೆ ನೆಕ್ಸ್ಟ್ ಪ್ಲಾನ್ ನಿಮಗ್ ಗೊತ್ತಿಲ್ಲ, ನೀ ಟೀಚರ್ ಆಗ್ತೇನೋ ಅಥವಾ ಇದ್ರ ಬಗ್ಗೆ ಪ್ಲಾನ್ ಇಲ್ಲ, BE ಮಾಡಿದ್ಮೇಲೆ ಇಂಜಿನಿಯರ್ ಆಗ್ಬೇಕನ್ನೋ ಆಸೆನ ನಿಮಗಿಲ್ಲ. ಬಟ್ ಯಾರೋ ಒಂದ್ಬರು ಬಂದ್ರು ನೀವು BE ಮಾಡಿರ ನಿಮಗ್ ಜಾಬ್ ಸಿಗ್ತದ, BA ಮಾಡಿರ ಸರ್ಕಾರಿ ಎಕ್ಸಾಮ್ ಕ್ಲಿಯರ್ ಮಾಡಕ್ ಹೆಲ್ಪ್ ಆಕೈತಿ ಅಂತ ಅವ್ರು ಹೇಳಿದ್ರ ಬೇಸ್ ಮೇಲೆ ನೀವ್ ಏನಾರ ಮಾಡಿದ್ರಿ. ಅನ್ಫಾರ್ಚುನೇಟ್ಲಿ ನಿಮ್ದು ಏನಾರ ಸರ್ಕಾರಿ ಜಾಬ್ ಆಗ್ಲಿಲ್ಲ ಅಂತಂದ್ರ ಅವಾಗ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಬಹಳ ಪ್ರಾಬ್ಲಮ್ ಒಳಗ್ ಬೀಳ್ತದ. ಸೊ ಮೈಂಡ್ ಸೆಟ್ ಒಳಗ ಡಿಗ್ರಿ ಮಾಡೋದ್ರಿಂದ ಅಥವಾ ಇದ ಡಿಗ್ರಿ ಮಾಡೋದ್ರಿಂದ ನನ್ನ ಸರ್ಕಾರಿ ಹುದ್ದೆ ಸಿಗ್ತದ, UPSC ಕ್ಲಿಯರ್ ಆಗ್ತದ, KS ಕ್ಲಿಯರ್ ಆಗ್ತೈತೆ ಅನ್ನೋದು ಶುದ್ಧ ತಪ್ಪು. ಸೊ ನಿಮಗೆ ಯಾವ್ದು ಸಬ್ಜೆಕ್ಟ್
ಕಲಿಬೇಕು. ಸೈನ್ಸ್ ಒಂದಷ್ಟು ಜನಕ್ಕೆ ಸ್ಕೂಲಿಂದ ಪ್ಲಾನ್ ಇರ್ತದ, ಸೈನ್ಸ್ ಮಾಡ್ಬೇಕು, ಆರ್ಟ್ಸ್ ಮಾಡ್ಬೇಕು, BCom ಮಾಡ್ಬೇಕು, BE ಮಾಡ್ಬೇಕು ಅಂತ. ಸೊ ನಿಮಗೆ ಯಾವ ಡಿಗ್ರಿನ ಮಾಡ್ಬೇಕು ಅನಿಸ್ತೈತ್ಲಾ ಅದನ್ನ ಮಾಡ್ರಿ. ಅಂಡ್ ಆ ಡಿಗ್ರಿಯಿಂದ ನಿಮಗ ಪ್ಲಾನ್ B ಗೆ ಹೆಲ್ಪ್ ಆಗಿರ್ಬೇಕು. ಆ ತರ ಒಂದು ಡಿಗ್ರಿನ ಚೂಸ್ ಮಾಡ್ಕೊಳ್ರಿ. ಯಾವ್ದ ಕಾರಣಕ್ಕೂ ಗೊಂದಲಕ್ಕ ಅಂಡ್ ಯಾರ್ಯಾರೋ ಏನೇನೋ ಹೇಳ್ತಾರನ್ನೋ ಒಂದ್ ವಿಷಯದೊಳಗ ಸ್ಟ್ರಕ್ ಆಗಾಕ್ ಹೋಗ್ಬೇಡ್ರಿ. ಐ ಹೋಪ್ ಈ ಒಂದು ವಿಡಿಯೋ ಡೆಫಿನೆಟ್ಲಿ ಯೂಸ್ಫುಲ್ ಆಗಿರ್ತೈತೆ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.